ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಚನ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ ಸ್ವಲ್ಪ ರೂಮ್ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ನೋಡ್ಬೋದು ಐರನ್ ಹಾಕೋದು ಬಟ್ಟೆಗಳು ಒಂದು ದೊಡ್ಡ ತಲೆನೋವು. ಈ ಐರನ್ ಆಗಿರೋ ಬಟ್ಟೆಗಳು ಐರನ್ ಹಾಕಿಸ್ಬೇಕು, ಆಮೇಲೆ ಅದನ್ನು ಎತ್ತಿಡಬೇಕು. ಇದೇ ಒಂದು ದೊಡ್ಡ ಕೆಲಸ ಆ್ಯಕ್ಚುಲಿ. ಏನಂದರೆ ಈ ಐರನ್ ಆಗಿರೋ ಬಟ್ಟೆಲೆಲ್ಲ ಇಟ್ಟಿರ್ತೀವಲ್ಲ, ಅದೆಲ್ಲ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿರೋದು ಅಲ್ಲೇ ಇರುತ್ತೆ. ಮತ್ತು ಹೊಸ್ದಾಗಿ ಐರನ್ ಹಾಕ್ಸೋದನ್ನೆಲ್ಲ ಹೊಸ್ದಾಗಿ ಹಾಕ್ಸೋದನ್ನೇ ಹಾಕೊತಾ ಇರ್ತಾರೆ. ಹಾಗಾಗಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಈ ಐರನ್ ಆಗಿರೋ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಹಾಕ್ಕೊಳ್ಳೋದಕ್ಕೋಸ್ಕರ ಇಟ್ಟು ಮಿಕ್ಕಿದ್ದನ್ನೆಲ್ಲ ಹ್ಯಾಂಗರ್ಗೆ ಹಾಕಿ ತಗಲಾಕ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಐರನ್ ಹಾಕ್ಸ್ತೀನಿ. ನಾನು ಒಂದೇ ಸಲ ಐರನ್ ಹಾಕ್ಸ್ತೀನಿ, ಆವಾಗವಾಗ ಹಾಕ್ಸೋದಕ್ಕೆ ಹೋಗೋದಿಲ್ಲ. ಸೊ ಇರೋದನ್ನೆಲ್ಲ ಫಸ್ಟು ಖಾಲಿ ಮಾಡಬೇಕು ಅವರು, ಹಾಗಾಗಿ ಒಂದೇ ಸಲ ಐರನ್ ಹಾಕ್ಸ್ತೀನಿ. ಸೊ ಇವಾಗ ಇಷ್ಟು ಬಟ್ಟೆಗಳು ಒಂದೇ ಸಲ ಐರನ್ ಹಾಕ್ಸಿದ್ದೀನಿ. ಇವಾಗ ಇದನ್ನೆಲ್ಲ ಎತ್ತಿಡೋದೊಂದು ಕೆಲಸ. ಎತ್ತಿಡ್ತಾ ನಿಮ್ಮ ಜೊತೆ ನಾನು ಹಾಗೆ ಮಾತಾಡ್ತಾ ಇರ್ತೀನಿ. ಬನ್ನಿ. ಅದರಲ್ಲಿ ಕೆಲವೊಂದ್ಸಲಿ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದರೆ, ನೋಡಿ ಈ ಥರ ತೆಗೆದ್ಬಿಟ್ಟು ಟ್ರೈ ಮಾಡ್ತಾರೆ ಹಾಕೊಳ್ಳೋಣ ಅಂತ. ಇವಾಗ ಪ್ಯಾಂಟಿಗೆ ಶರ್ಟ್ ಮ್ಯಾಚ್ ಆಗಬೇಕು ಅವ್ರಿಗೆ, ಶರ್ಟಿಗೆ ಪ್ಯಾಂಟ್ ಮ್ಯಾಚ್ ಆಗಬೇಕು. ಒಂದು ಯಾವುದಾದ್ರು ಪ್ಯಾಂಟ್ ಇಷ್ಟಪಟ್ಟು ಎತ್ಕೊಂಡಿರ್ತಾರೆ, ಅದಕ್ಕೆ ಮ್ಯಾಚ್ ಆಗೋಂಥ ಶರ್ಟ್ ಈ ಥರ ತೆಗೆದ್ಬಿಟ್ಟು ಬೇರೆ ಹಾಕ್ತಾರೆ. ಅದು ಆಮೇಲೆ ಹಾಕೋದೇ ಇಲ್ಲ, ಹೀಗೆ ಇರುತ್ತೆ. ಸೊ ಇದನ್ನೆಲ್ಲ ಹಾಕ್ಸೋದು ಒಂದು ದೊಡ್ಡ ಕೆಲಸ. ಈಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇದನ್ನು ಫಸ್ಟ್ ಖಾಲಿ ಮಾಡಿದ್ರೇ ಆಮೇಲೆ ಬೇರೆ ಬಟ್ಟೆ ಹಾಕೊಳ್ಳೋಕ್ಕೆ ಅಂತ ಒಂದು ರೂಲ್ಸ್ ಮಾಡಬೇಕಂತ ಇದ್ದೀನಿ. ನಿಮ್ಮ ಮನೇಲೂ ಹೀಗೇನಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳ್ಬೇಕು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಕೆಲಸ ಮಾಡ್ತಾರೆ, ಐರನ್ ಹಾಕಿರೋದು ಒಂದಷ್ಟು ಬಟ್ಟೆ ಇರುತ್ತೆ ಅಲ್ಲಿ, ಆದರೆ ಅವ್ರಿಗೇನು ಯಾವ್ದು ಐರನ್ ಆಗಿರೋದಿಲ್ಲ ಆ ಬಟ್ಟೆನೇ ಬೇಕು. ಅವತ್ತು ಈ ಬಟ್ಟೆ ನನಗೆ ಬೇಕಿತ್ತು, ನನಗೆ ಇದು ಐರನ್ ಹಾಕ್ಬೇಕಿತ್ತು, ನೀವು ಈ ಬಟ್ಟೆ ಇಲ್ಲ 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 ಅಂತ ಅದೊಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಫಸ್ಟು ಐರನ್ ಆಗಿರೋದನ್ನೆಲ್ಲ ಯೂಸ್ ಮಾಡಿ ಆಮೇಲೆ ನಾನು ಐರನ್ ಹಾಕ್ಸೋದು ಅಂತ ಹಾಕ್ಸೋದೇ ಇಲ್ಲ ಐರನ್ನು. ನೋಡಿ ಕೆಳಗಡೆ ಇಟ್ಟಿರೋಂಥ ಬಟ್ಟೆಗಳೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ, ಅದು ಹಾಕ್ತೇನೆ ಒಂಥರ ಆಗ್ಬಿಟ್ಟಿರುತ್ತೆ. ಕೆಳಗಡೆ ಒಂದು ಪೇಪರ್ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಲಾಸ್ಟ್ ಕೆಳಗಡೆ ಇಟ್ಟಿರ್ತೀವಲ್ಲ ಬಟ್ಟೆ, ಅದಲ್ಲೇ ಕೆಳಗಡೆನೇ ಇದ್ದು ಒಂಥರ ಹಾಳಾಗ್ಬಿಡುತ್ತೆ. ಹಾಗಾಗಿ ಪೇಪರ್ ಹಾಕ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಪೇಪರ್ ಹಾಕ್ತಾ ಇದ್ದೀನಿ ಇವಾಗ ನಾನು. ಸೊ ಹಾಗೆ ಇನ್ನೂ ಒಂದು ವಿಷಯ ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೋಬೇಕು ಅಂತ. ಇನ್ನು ಏನಂದರೆ, ಈ ವಿಡಿಯೋ ಮಾಡ್ತೀವಲ್ಲ ನಾವು, ವ್ಲಾಗ್ಸ್ ಮಾಡೋದು, ವಿಡಿಯೋ ಮಾಡೋದು, ಇದನ್ನೆಲ್ಲ ಮಾಡೋದು ಏನೋ ಒಂದು ದೊಡ್ಡ ಅಪರಾಧ ಅನ್ನೋ ಹಾಗೆ ಕೆಲವೊಬ್ಬರು ಮಾತಾಡ್ಕೊತಾರೆ, ಕೆಲವೊಬ್ಬರು ಮಾತಾಡ್ತಾರೆ. ಅದರಲ್ಲಿ ಏನು ತಪ್ಪಿದೆ ಅಥವಾ ಏನು ಅಂತ ನನಗಂತೂ ಗೊತ್ತಿಲ್ಲ. ಈಗ ನಾನು ಹೇಳೋದೊಂದು ಕಳ್ತನ ಮಾಡೋದು ಬಿಟ್ಟು, ಸುಳ್ಳು ಹೇಳ್ಕೊಂಡು ಬದುಕೋದು ಬಿಟ್ಟು, ನಮ್ಮ ಕೈ ಬಾಯಿ ಶುದ್ಧವಾಗಿಲ್ಲದೆ ನಾವು ಏನು ಕೆಲಸ ಮಾಡಿದ್ರು ಅದಕ್ಕೊಂದು ಬೆಲೆ ಇದೆ ಫ್ರೆಂಡ್ಸ್. ಅದರಲ್ಲಿ ಯಾವುದೇ ಮೋಸ ಇಲ್ಲ, ಕಪಟ ಇಲ್ಲ, ಯಾರಿಗೂ ಏನು ಅನ್ಯಾಯ ಮಾಡಿ ಅಂತೂ ಯಾರೂ ಬದುಕೋದಿಲ್ಲ. ಸೊ ಈ ಒಂದು ವಿಡಿಯೋ ಮಾಡ್ತಾರೆ, ಒಂದು ವ್ಲಾಗ್ ಮಾಡ್ತಾರೆ, ಒಂದು ಏನಾದರೂ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಅವ್ರು ಮಾಡ್ತಾರೆ ಅಂದರೆ, ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಂಥ ಜನಕ್ಕೆ ನಾವು ಏನು ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಇದೆಯಾ ನೀವು ನೋಡಬೇಕು, ನಮ್ಗೆ ಇಷ್ಟ ಇಲ್ವಾ ನಾವು ನೋಡೋದು ಬೇಡ ಬಿಡಿ. ಯಾಕೆ ನೋಡಬೇಕು? ನೋಡೇಬೇಕು ಅನ್ನೋ ರೂಲ್ಸ್ ಏನಿಲ್ಲ, ಅವ್ರು ನೀವು ನೋಡೇಬೇಕು ಅಂತ ಏನೋ ಹಾಕೋದಿಲ್ಲ. ನಿಮ್ಗೆ ಇಷ್ಟ ಅಂದರೆ ನೋಡಿಬಿಡಿ. ಆದರೆ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡೋದನ್ನು ಮಾತ್ರ ನಿಲ್ಲಿಸ್ಬಿಡಿ. ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಅದಂತೂ ತುಂಬ ಏನು ಕೀಳು ಮಟ್ಟದ ಕೆಲಸ. ನಾನು ಹೇಳೋ ಪ್ರಕಾರ ಯಾರೋ ಏನೋ ಮಾಡ್ಕೊತಾರೆ, ಅದು ಅವ್ರ ಇಷ್ಟ, ಅವ್ರು ಮಾಡ್ಕೊತಾರೆ. ಕಳ್ತನ ಮಾಡ್ತಿಲ್ಲ, ಸುಳ್ಳು ಹೇಳ್ತಿಲ್ಲ, ಯಾರಿಗೂ ಮೋಸ ಮಾಡಿ ಬದುಕ್ತಿಲ್ಲ. ಅವ್ರಿಗೆ ವಿಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಅವ್ರ ಇಂಟ್ರೆಸ್ಟ್ ಮೇಲೆ ಅವ್ರು ಮಾಡ್ತಾರೆ. ನಿಮಗೆ ಆ ಟ್ಯಾಲೆಂಟ್ ಇಲ್ಲ ಅನ್ನೋ ಹೊಟ್ಟೆ ಊರಿಗೋಸ್ಕರ, ಅಥವಾ ನಿಮಗೆ ಅದೇನೋ ಮಾಡೋಕ್ಕಾಗ್ತಿಲ್ಲ ಅನ್ನೋದಕ್ಕೋಸ್ಕರ ಬೇರೆ ಯಾರೋ ವಿಡಿಯೋ ಮಾಡ್ತಾರೆ, ಒಂದು ವ್ಲಾಗ್ ಹಾಕ್ತಾರೆ ಅಂದರೆ, ಅವಳು ವಿಡಿಯೋ ಮಾಡ್ತಾಳೆ, ಅವಳು ಈ ಥರ ವ್ಲಾಗ್ ಮಾಡ್ತಾಳೆ, ಅವಳು ಯಾಕೆ ಅವ್ರ ಬಗ್ಗೆ ಕೆಟ್ಟದಾಗಿ ನಾವು ಕಮೆಂಟ್ ಪಾಸ್ ಮಾಡಬೇಕು? ಅದೆಷ್ಟು ತಪ್ಪು ಕೆಲಸ ಅಲ್ವಾ ಫ್ರೆಂಡ್ಸ್? ಆ ಒಂದು ಕೆಲಸನ ಮಾತ್ರ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಎನ್ಕರೇಜ್ ಮಾಡೋಂಗಿದ್ರೆ ಎನ್ಕರೇಜ್ ಮಾಡಿ. ನಿಮ್ಗೆ ಎನ್ಕರೇಜ್ ಮಾಡೋಕ್ಕೆ ಇಷ್ಟ ಇಲ್ಲ ಬೇಡ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡ್ರಿ. ಅದನ್ನು ಬಿಟ್ಬಿಟ್ಟು ನೀವು ಬೇರೆಯವ್ರ ಬಗ್ಗೆ ಎಲ್ಲ ಸುಮ್ಮನೆ ಎಲ್ಲೋ ಕುತ್ಕೊಂಡಿರೋ ಕಡೆ ನೀವು ಕಮೆಂಟ್ ಪಾಸ್ ಮಾಡೋದು ತುಂಬ ದೊಡ್ಡ ತಪ್ಪು. ಒಂದು ವಿಡಿಯೋ ಮಾಡಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಒಂದು ವ್ಲಾಗ್ ಮಾಡಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅದರಿಂದ ಎಷ್ಟು ಪರಿಶ್ರಮ ಇದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಫೋನ್ ನೋಡಿ ನಾವು ಒಂದು ಕಮೆಂಟ್ ಪಾಸ್ ಮಾಡ್ತೀವಲ್ಲ, ಅದು ನಮಗೆ ಗೊತ್ತಿರೋದಿಲ್ಲ. ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಈಗ ವಿಡಿಯೋ ಹಾಕ್ತಾರೆ, ಯಾವ ಥರ ವಿಡಿಯೋ ಬೇಕಾದರೂ ಹಾಕ್ಬೋದು. ಸೊ ಅದು ಅವ್ರ ಇಷ್ಟನ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅವ್ರ ಮನೆಯವ್ರು ಇರ್ತಾರೆ, ಅವ್ರಿಗೆ ಹೇಳೋರು ಕೇಳೋರು ಇರ್ತಾರೆ. ಅವ್ರು ಅದನ್ನೆಲ್ಲ ದಾಟಿ ಅದನ್ನೆಲ್ಲ ಒಂದು ನಿಭಾಯಿಸ್ಕೊಂಡು ಒಂದೇನೋ ಮಾಡ್ತಿರ್ತಾರೆ ಅಂದರೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ರೆಸ್ಪೆಕ್ಟ್ ಮಾಡೋಕ್ಕಾಗಲಿಲ್ವಾ? ಬೇಕಾಗಲೇ ಇಲ್ಲ, ಬಿಟ್ಬಿಡಿ. ಅದನ್ನು ಬಿಟ್ಬಿಟ್ಟು ನೀವು ಯಾಕೆ ಅವ್ರ ಬಗ್ಗೆ ಅಲ್ಲಿ ಇಲ್ಲಿ ಕೆಟ್ಟದಾಗಿ ಅವ್ರ ಹತ್ರ ಹೇಳ್ಕೊಂಡು ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡ್ಕೊಂಡು ಬರ್ತೀರಾ? ಅದೆಷ್ಟು ಕೆಟ್ಟ ಕೆಲಸ ಅಲ್ವಾ?
ಸೊ ನಾನು ಈಗ ಜಸ್ಟ್ ಹೇಳಬೇಕಂತ ಅನ್ನಿಸ್ತು. ಯಾರ ಹತ್ರ ಮಾತಾಡೋರು ಇದ್ರೂ ಅವ್ರಿಗೂ ಅನಿಸುತ್ತೆ, ಅವ್ರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ನಾನು ಒಂದು ಹೇಳ್ತಾ ಇದ್ದೀನಿ. ಅದು ಯಾರು ಏನು ಅಂತ ಬೇಕಾಗಿಲ್ಲ, ಬಟ್ ಯಾರಾದರೂ ಇರ್ತಾರಲ್ವ ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ನಾನು ಒಂದು ಮಾತನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕ್ಯೂರಿಯಾಸಿಟಿನೂ ಇರುತ್ತೆ, ಅವ್ರು ಏನು ಹಾಕ್ತಾರೆ ನೋಡೋಣ, ಅವ್ರು ಹೇಗೆ ಮಾಡಿದ್ದಾರೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿಗೆ ಅವ್ರು ವಿಡಿಯೋ ನೋಡ್ತೀರಾ. ಆದರೆ ನೋಡಿದ ಮೇಲೆ ಒಂದು ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡ್ತೀರಾ, ಅವ್ರ ಹತ್ರ ಹೇಳ್ಕೊಂಡು ಬರ್ತೀರಲ್ಲ, ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ನೋಡೋಕೆ ಇಷ್ಟ ಅಲ್ವಾ, ಬೇಕಾಗಿಲ್ಲ, ನೋಡಬೇಡಿ. ಅವ್ರ ವಿಡಿಯೋ ಬಂತಾ ಬಿಟ್ಬಿಡಿ, ಅವ್ರ ವಿಡಿಯೋನ ನೀವು ಸ್ಕ್ರಾಲ್ ಮಾಡಿ ಬೇರೆದನ್ನು ನೋಡ್ಕೊಳ್ಳಿ, ಮುಗೀತು. ಅದನ್ನು ಬಿಟ್ಟು ಯಾಕೆ ಅಲ್ವಾ. ಇನ್ನೂ ನಾಳೆ ಗುರುವಾರ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಎಲ್ಲ ಒಂದೇ ಸರಿ ಇವತ್ತೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಾಳೆ ಎಲ್ಲ ನೀಟಾಗಿರುತ್ತೆ. ಸೊ ಡೈನಿಂಗ್ ಟೇಬಲ್ ಬಟ್ಟೆ, ದಿವಾನ್ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಸೋಫಾ ಬಟ್ಟೆ ಕೂಡ ಚೇಂಜ್ ಮಾಡಬೇಕು. ಈ ಮಕ್ಕಳು ಇರೋ ಮನೆಯಲ್ಲಿ ನಿನಗೆ ಗೊತ್ತಿರುತ್ತೆ ಎಷ್ಟು ಗಲೀಜು ಮಾಡ್ತಾರೆ. ಈ ಸೋಫಾ ಬಟ್ಟೆ ಅಂತೂ ಒಂದೊಂದ್ಸಲ ಏನು ಮಾಡ್ತಾರೆ, ಊಟ ಡೈನಿಂಗ್ ಟೇಬಲ್ ಮೇಲೆ ಮಾಡೋದ್ಬಿಟ್ಟು ಸೋಫಾ ಮೇಲೆ ಮಾಡ್ತಾರೆ. ನಾವು ಕೆಲವೊಂದ್ಸಲ ಹಾಗೆ ಮಾಡ್ತೀವಿ, ಬಟ್ ನಾವು ಚೆಲ್ಕೊಂಡು ಮಕ್ಕಳೆಲ್ಲ ಚೆಲ್ಕೊಂಡು ತಿಂತಾರೆ. ಸೋಫಾ ಮೇಲೆ ಊಟ ಮಾಡಬೇಕು, ಸೋಫಾ ಮೇಲೆ ಮಲ್ಕೊಳ್ಬೇಕು, ಬಿಟ್ಟರೆ ಸೋಫಾ ಮೇಲೆ ನಡೀತಾರೆ ಅವರು ಕೂಡ. ಆ ಥರ ಎಲ್ಲ ಮಾಡ್ತಾರೆ ನಮ್ಮ ಮಕ್ಕಳು. ಇನ್ನು 1 2 4 ಮಕ್ಕಳು ನಡೆಯೋಷ್ಟರಲ್ಲಿ ಸಾಕಾಗುತ್ತೆ. ಸೊ ಸೋಫಾ ಬಟ್ಟೆ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಬಟ್ಟೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡಿ ಹಾಕಿರ್ತೀನಿ. ಬಟ್ಟೆ ಇನ್ನೊಂದ್ಸಲಿ ನಾನು ನೋಡೋಷ್ಟರಲ್ಲಿ ಎಲ್ಲ ಕಿತ್ತಾಕಿರ್ತಾರೆ. ಅವಾಗ ಇಷ್ಟು ಕೆಟ್ಟು ಕೋಪ ಬರುತ್ತೆ ಅಂದರೆ ಎಷ್ಟೋ ಸರಿ ಅದಕ್ಕೋಸ್ಕರನೇ ನನ್ನ ಕೈಲಿ ಏಟುಗಳು ಕೂಡ ತಿಂತಾರೆ ನಮ್ಮ ಮಕ್ಕಳು. ಇವಾಗ ಹಾಕೋಣ ಬನ್ನಿ. ಬಿಫೋರ್ ಮತ್ತು ಆಫ್ಟರ್ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಅವಳು ಗಂಡ ಮಕ್ಕಳು ಬರೋವರೆಗೂ ಹೀಗೆ ನೀಟಾಗಿ ಇರುತ್ತೆ. ಮಕ್ಕಳು ಬಂದಮೇಲೆ ಇದೇ ಥರ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್. ನಾನಿವಾಗ ಹೇರ್ಗೆ ಮೆಹಂದಿ ಅಪ್ಲೈ ಮಾಡ್ತಾ ಇದ್ದೀನಿ. ಮೆಹಂದಿ ನೀವು ರಾತ್ರಿನೇ ಕಲಸಿಟ್ಬಿಟ್ಟು ಬೆಳಗ್ಗೆ ಹಾಕ್ಕೊಂಡ್ರೆ ಮೆಹಂದಿ ಚೆನ್ನಾಗಿ ನೆಂದಿರುತ್ತೆ. ಸೊ 1 hour ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಕಲರ್ ಬರುತ್ತೆ. ಇಲ್ಲ ನಾನು ರಾತ್ರಿ ಕಲಸಿಟ್ಟಿಲ್ಲ, ಮರ್ತೋದೆ, ನಾನು ಬೆಳಗ್ಗೆನೇ ಕಲಸಿಟ್ಕೊಂಡಿದ್ದೀನಿ ಅಂದರೆ ಇದನ್ನು ಹಾಕಿದ್ಮೇಲೆ ನೀವು ತಲೆಯಲ್ಲಿ ಒಂದು 2 hours ಆದರೂ ಇಟ್ಕೊಳ್ಬೇಕು. ಆವಾಗ ನಿಮಗೆ ಚೆನ್ನಾಗಿ ಕಲರ್ ಬರುತ್ತೆ. ಅವ್ರಿಗೆ ತುಂಬ ಕೋಲ್ಡ್ ಆಗೋಂಥ ಇರುತ್ತಲ್ಲ, ಅವರು ನೋಡ್ಕೊಳ್ಳಿ, ಜಾಸ್ತಿ ಹೊತ್ತು ತಲೆಯಲ್ಲೇ ಬಿಟ್ಟರೆ ಕೋಲ್ಡ್ ಬೇಗ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾನು ಏನೇನು ಹಾಕಿದ್ದೀನಪ್ಪ ಅಂತಂದರೆ ಟೀ ಡಿಕಾಷನ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಎಣ್ಣೆ, ಇನ್ನೂ ಬೇಕಂದರೆ ನಿಂಬೆ ಹಣ್ಣು ರಸ ಕೂಡ ನೀವು ಹಾಕ್ಕೊಳ್ಬೋದು. ನಾನು ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡೋಣ ಹೇಗೆ. ಸೊ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬ್ರಷಲ್ಲಿ ಹಾಕೋಬೇಕು ಅಂದರೆ ಬ್ರಷಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ನನಗೆ ಕೈಯಲ್ಲಿ ಹಾಕ್ಕೊಂಡ್ರೆ ಕಂಫರ್ಟ್, ಅದಕ್ಕೋಸ್ಕರ ಕೈಯಲ್ಲಿ ಹಾಕ್ಕೊಂಡಿದ್ದೀನಿ. ಕೈಯೆಲ್ಲ ಕಲರ್ ಆಗುತ್ತೆ ಅನ್ನಂಗಿದ್ರೆ ಒಂದು ಕವರ್ ಹಾಕ್ಕೊಳ್ಳಿ. ಸೊ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು 1 hour ನೆನೆಯಕ್ಕೆ ಬಿಟ್ಟರೆ ಸಾಕು. ಸೊ ಫ್ರೆಂಡ್ಸ್, ಇದು ಬಿಸಿಲಿಗೆ ಹೋದರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಕೂದಲು ನೋಡ್ಬೋದು, ಚೆನ್ನಾಗಿ ಕಲರ್ ಕೂಡ ಆಗಿದೆ. ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.